ಇನ್ನೇನು ಗುರುವಾರ ಸಂಜೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಜನರ ಪ್ರಮಾಣ ವಚನ ಬಹುತೇಕ ಖಾತ್ರಿಯಾಗಿದೆ. 18 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ಇನ್ನಿಬ್ಬರು ಉಳ್ಕೋತಾರೆ. ಲೆಟ್ಸ್ ಸಿ ಯಾರ್ಯಾರಿದ್ದಾರೆ, ಹೊಸ ಮಿನಿಸ್ಟರ್ಗಳು ಯಾರ್ಯಾರು ಅನ್ನುವಂಥದ್ದನ್ನು ಅಶ್ವವೇಗ ನ್ಯೂಸ್ನಲ್ಲಿ ನೋಡಿ ತಿಳ್ಕೊಳ್ಳೋಣ. ಯಾರ್ಯಾರಿದ್ದಾರೆ ಹೊಸ ಕ್ಯಾಬಿನೆಟ್ನಲ್ಲಿ, ಡಿ ಕೆ ಶಿವಕುಮಾರ್ ಅವರ ಈ ಒಂದು 2.0 ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಟಿ ರಘುಮೂರ್ತಿ ಅವರಿಗೆ ಚಾನ್ಸ್. ವಿರಾಜಪೇಟೆಯಿಂದ ಎಸ್ ಪೊನ್ನಣ್ಣ ಇವರೇ ಹೊಸ ಮಿನಿಸ್ಟರ್ ಆಗುವಂತಹ ಸಾಧ್ಯತೆ ಇದೆ. ಅರಸೀಕೆರೆಯ ಎಂ ಶಿವಲಿಂಗೇಗೌಡರಿಗೂ ಕೂಡ ಈ ಬಾರಿ ಮಂತ್ರಿಗಿರಿ ಕುರ್ಚಿ ಕಾದು ಕುಳಿತಿದೆ. ಬಿ ಶಿವಣ್ಣ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಬಿ ಶಿವಣ್ಣ ಇದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಎಂ ಕೃಷ್ಣಪ್ಪ ಅವರು ಕೂಡ ಈ ಬಾರಿ ಮಂತ್ರಿಗಿರಿಗೆ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾರೆ. ಇನ್ನು ಯಶವಂತರಾಯಗೌಡ ಪಾಟೀಲ್ ಇಂಡಿ ವಿಧಾನಸಭಾ ಕ್ಷೇತ್ರ ಬಿಜಾಪುರ ಜಿಲ್ಲೆ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ್ ಇವರಿಗೂ ಕೂಡ ಮಂತ್ರಿ ಆಗುವಂತಹ ಚಾನ್ಸ್ಗಳು ಈಗ ಒದಗಿ ಬರ್ತಾ ಇದೆ. ಇನ್ನು ಜೀವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಅಜಯ್ ಸಿಂಗ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಪರಿಷತ್ ಸದಸ್ಯರಾಗಿರುವಂತಹ ಸಲೀಂ ಅಹಮದ್ ಅವರ ಹೆಸರು ಕೂಡ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಕಳೆದ ಬಾರಿ ಮಂತ್ರಿ ಆಗಿದ್ದರು. ಲಕ್ಷ್ಮಣ್ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ. ಇನ್ನು ಡಿ ಕೆ ಪರಮಾಪ್ತ ಆಗಿರುವಂತಹ ಎಚ್ ಸಿ ಬಾಲಕೃಷ್ಣ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಶರತ್ ಬಚ್ಚೇಗೌಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಶರತ್ ಬಚ್ಚೇಗೌಡ ಕಳೆದ ಬಾರಿ ಮಿನಿಸ್ಟರ್ ಆಗಿದ್ದರು. ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸೊರವ ವಿಧಾನಸಭಾ ಕ್ಷೇತ್ರದಿಂದ, ಅವರಿಗೂ ಈ ಬಾರಿ ಲಾಟರಿ ಹೊಡೆಯುತ್ತಾ ನೋಡಬೇಕು. ಚಲುವನಾರಾಯಣ ಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಅವರು ಕೂಡ ಮಿನಿಸ್ಟರ್ ಆಗಿದ್ದರು ಕಳೆದ ಬಾರಿ. ಬಿ ನಾಗೇಂದ್ರ ಬಳ್ಳಾರಿ ಮಿನಿಸ್ಟರ್ ಆಗಿದ್ದರು, ಆದರೆ ವಾಲ್ಮೀಕಿ ನಿಗಮ ಮಂಡಳಿಯ ಅಪವಾದವನ್ನು ಹೊತ್ತು ಕೆಳಗಡೆ ಇಳಿದಿತ್ತು. ಇನ್ನು ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಇವರಿಗೂ ಕೂಡ ಈಗ ಮಹಿಳಾ ಕೋಟಾದಡಿಯಲ್ಲಿ ಮಂತ್ರಿಗಿರಿ ಸಿಗುವಂತಹ ಚಾನ್ಸ್ ಇದೆ. ಬೆಳಗಾವಿ ಗ್ರಾಮೀಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಡೂರಿನಿಂದ ಅನ್ನಪೂರ್ಣ ತುಕಾರಾಮ್ ಫಾರ್ ಫಸ್ಟ್ ಟೈಮ್ ಎಲೆಕ್ಷನ್ನ ಫೇಸ್ ಮಾಡಿ ಗೆದ್ದಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಚಾಮರಾಜನಗರದಿಂದ ಸಿ ಪುಟ್ಟರಂಗ ಶೆಟ್ಟಿ. ಇನ್ನು ಎಸ್ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಎನ್ ನಾರಾಯಣ ಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ ಬಸವರಾಜರಾಯ ರೆಡ್ಡಿ ಕಳೆದ ಬಾರಿ ಇವರು ಕೂಡ ಮಂತ್ರಿ ಆಗಿದ್ದರು. ಇನ್ನು ತಣವೀರ್ ಸೇಠ್ ನರಸಿಂಹರಾಜು ಕ್ಷೇತ್ರದಿಂದ ತಣವೀರ್ ಸೇಠ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ರಿಜ್ವಾನ್ ಹರ್ಷದ್ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ. ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಒಂದು 2.0 ಕ್ಯಾಬಿನೆಟ್ ಏನಿದೆ, ಅಂದರೆ ಎರಡನೇ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಈ ಇಷ್ಟೂ ಜನರ ಹೆಸರುಗಳು ಬಹಳ ದೊಡ್ಡ ಪ್ರಬಲವಾದಂತಹ ಹೆಸರಾಗಿ ಕೇಳಿ ಬರ್ತಾ ಇದೆ. ಹಿಂದೆ ಸುಮಾರು ಸಲ ಒಂದು ಮೀಟಿಂಗ್ ಆಗಿತ್ತು. ರಾಹುಲ್ ಗಾಂಧಿ ಯುವಕರಿಗೆ ಕೊಡಬೇಕು, ಯಾರು ಬಲಿಷ್ಠರಾಗಿದ್ದಾರೋ ದೇ ವಿಲ್ ಬಿಕಮ್ ಅಸೆಟ್ ಟು ಅವರ್ ಪಾರ್ಟಿ ಆ್ಯಂಡ್ ದೇ ವಿಲ್ ಬಿಕಮ್ ಅಸೆಟ್ ಟು 2028 ಎಲೆಕ್ಷನ್ಸ್ ಅನ್ನುವಂತಹ ಕಾರಣದಿಂದ ಸೀನಿಯರ್ಸ್ಗಳನ್ನು ಪಕ್ಷದ ಸಂಘಟನೆ ಎತ್ತರಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಯಾರ್ಯಾರು ಯುವ ನಾಯಕರು ಯುವ ಶಾಸಕರಿದ್ದಾರೋ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ ರೆಡಿ ಮಾಡಿದ್ರು, ಸಿದ್ದರಾಮಯ್ಯ ಒಂದು ಪಟ್ಟಿ ರೆಡಿ ಮಾಡಿದರು. ಆ ಎರಡೂ ಪಟ್ಟಿಗಳನ್ನು ಅಳೆದು ತೂಗಿ ಸೈಡ್ಗಿಟ್ಟು ರಾಹುಲ್ ಗಾಂಧಿ ತಮ್ಮದೇ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಏನೇನೋ ಮಾಡಿ ಇವರ ಸಲಹೆಗಳನ್ನು ಪಡೆದುಕೊಂಡು ಈಗ ಒಟ್ಟು ಒಂದು 18 ಜನರ ಹೆಸರನ್ನು ಬಹುತೇಕ ಫೈನಲೈಸ್ ಮಾಡಿದ್ದಾರೆ.